ದೋಸ್ತಿ ಅಸ್ತ್ರಕ್ಕೆ ಕಾಂಗ್ರೆಸ್ ನಾಯಕರಿಂದ ಪ್ರತ್ಯಸ್ತ್ರ. ಈ ಅಸ್ತ್ರ ಪ್ರತ್ಯಸ್ತ್ರಗಳದ್ದೇ ಆಯಿತು ಅಂತ ಹೇಳಿದ್ರೆ ಹೌದು, ರಾಜಕಾರಣ ಇರೋದೇ ಹಾಗೆ. ಸದನಕ್ಕೆ ಚಕ್ಕರ್, ಹೋರಾಟಕ್ಕೆ ಮಾತ್ರ ಹಾಜರ್. ಯಾರಪ್ಪ ಇದು? ಇವತ್ತು ಕೈಪಡೆ ಮತ್ತು ಕೇಸರಿ ಕಲ್ಲಿಗಳಿಂದಲೂ ಕೂಡ ಪ್ರೊಟೆಸ್ಟ್ ನಡೆಯುವಂತ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ವಿಧಾನಸೌಧದಲ್ಲಿ ಇವತ್ತು ಮತ್ತೆ ದೊಡ್ಡ ಹಂಗಾಮ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದಿದೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಜನರಿಗೂ ಕೂಡ ಕಾಡ್ತಾ ಇದೆ. ವಾಲ್ಮೀಕಿ ಪುತ್ಥಳಿಯಿಂದ ಬಿಜೆಪಿ ಪ್ರತಿಭಟನಾ ರ್ಯಾಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದ ಆವರಣದಲ್ಲಿರುವಂತಹ ವಾಲ್ಮೀಕಿ ಪುತ್ಥಳಿ. ಇತ್ತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸೇನೆ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ, ಆಡಳಿತ ಪಕ್ಷದವರು ಕೂಡ ಇವತ್ತು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಕೂಡ ಜೋರಾಗಿರೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಸದ್ಯದ ಸುದ್ದಿ ಹೇಳ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಭಾರೀ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಅಧಿವೇಶನ ಆರಂಭವಾಗಿ 5 ದಿನಗಳೇ ಕಳೆದಿದ್ದಾವೆ. ಆದರೆ ಅದು ಪಕ್ಕಾ ವೇಸ್ಟ್ ಅಂತ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅನ್ನಿಸ್ತಾ ಇದೆ. ಆದರೆ ವಿಪಕ್ಷಗಳು ಮಾತ್ರ ಸದನ ನಡೆಯೋಕೆ ಬಿಡ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಜೆಡಿಎಸ್ ನಡೆಯನ್ನ ಖಂಡಿಸಿ ಕೈ ಪ್ರೊಟೆಸ್ಟ್ ಮಾಡ್ತಾ ಇದೆ. ನೋಡಿ, ಹಿಂಗಿದೆ ಅಂದ್ರೆ ಕಾಂಗ್ರೆಸ್ ಕೂಡ ಆಡಳಿತ ಪಕ್ಷದವರು ಕೂಡ ಪ್ರತಿಭಟನೆ ಮಾಡ್ತಿದ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಹೇಳಿ ಸ್ವಾಮಿ ಅಂತ ಜನಸಾಮಾನ್ಯರ ಒಕ್ಕೊರಲ ಮನವಿಯಾಗಿದೆ, ಒಕ್ಕೊರಲ ಧ್ವನಿಯಾಗಿದೆ. ಏನ್ರಿ ಮಾಡ್ತಾ ಇದ್ದೀರಿ? ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ನಿಮಗೆಲ್ಲ ನಾವು ಓಟ್ ಹಾಕಿದ್ದೀವಿ, ಶಾಸಕರನ್ನ ಮಾಡಿದ್ದೀವಿ, MLAಗಳಲ್ಲಿ ಏನು ಮಾತನಾಡ್ತಾ ಇದ್ದೀರಿ? ನಮ್ಮ ಪ್ರಶ್ನೆಗಳನ್ನು ಎಲ್ಲಾದರೂ ಚರ್ಚೆ ಮಾಡ್ತಾ ಇದ್ದೀರಾ? ಪ್ರಶ್ನೆಗೆ ಏನಾದರೂ ಸೊಲ್ಯೂಷನ್ ತೆಗೆದುಕೊಳ್ತಾ ಇದ್ದೀರಾ? ಹೋಗಲಿ, ಕೆಲವೊಂದು ಸೊಲ್ಯೂಷನ್ನೇ ಇರಲ್ಲ. ಈಗ ಪ್ರಕೃತಿ ವಿಕೋಪದಿಂದ ಆಗುವಂಥ ಅಥವಾ ಮಳೆ ಕಡಿಮೆ ಬಂದರೆ ಇಲ್ಲಿ ಏನು ಮಾಡಬೇಕು? ರೈತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾನೆ, ಆತನಿಗೆ ಮಾತ್ರ ಚಿಂತೆನಾ? ನಮ್ಮ ಹೊಟ್ಟೆಗೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕನಿಷ್ಠ ಸೌಜನ್ಯ ಕೂಡ ನಿಮಗಿಲ್ವಲ್ಲ ಅನ್ನೋದು ನಮ್ಮ ರೈತರ ಮನದಾಳದ ಮಾತಾಗಿದೆ. ಹಾಗಾಗಿ ನೀವು ಇದೇ ರೀತಿಯಾಗಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಅಥವಾ ಸ್ಟ್ರಾಟಜಿಗಳನ್ನು ಮಾಡೋದ್ರಲ್ಲೇ ನಿರತರಾಗ್ಬಿಟ್ರೆ ಏನು ಕತೆ? ನೀವು ಸದನ ನಡೆಯದೆ ಏನು ಮಾಡ್ತೀರಾ? ಮತ್ತೇನಕ್ಕೆ ಇಷ್ಟೊಂದು ದುಡ್ಡನ್ನು ವೇಸ್ಟ್ ಮಾಡ್ತೀರಾ? ನಮ್ಮ ದುಡ್ಡು ಸ್ವಾಮಿ, ಅದು ತೆರಿಗೆ ದುಡ್ಡು. ನಿಮಗೆ ಪ್ರತಿಯೊಂದು ಸಿಗೋ ಭತ್ಯೆ ಕೂಡ ನಮ್ಮ ಹಣ ಅದು. ನಿಮಗೆ ಸಿಗೋ ಪ್ರತಿಯೊಂದು ಸಂಬಳ ಕೂಡ ನಮ್ಮ ಹಣ ಅದು. ನಿಮಗೆ ಸಿಗುವಂಥ ಎಲ್ಲ ಸಕಲ ಸೌಲಭ್ಯಗಳು, ಮನೆಯಿಂದ ಹಿಡಿದು ಎಲ್ಲ ಓಡಾಟದ ಭತ್ಯೆವರೆಗೂ ಕೂಡ, ನಿಮ್ಮ ಸಕಲ ಸೌಲಭ್ಯಗಳಿಗೂ ಕೂಡ ಅದಕ್ಕೆ ಜನರೇ ಕಾರಣ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಜ್ಞೆಯಿಂದ ವರ್ತಿಸಿ. ಸುಮ್ಮನೆ ಅಲ್ಲಿ ಪೋಸ್ಟರ್ ಮಾಡಿಕೊಂಡು ಧಿಕ್ಕಾರ ಕೂಗೋದೋ, ಕೆಳಗಿಳಿಸಿ ಅಂತ ಹೇಳೋದು, ಅದೇ ನಿಮ್ಮ ಹೋರಾಟ, ಹಾರಾಟ, ಕೂಗಾಟ, ಚೀರಾಟ ಸಾಧನೆ ಆಗಿಬಿಟ್ರೆ ಯಾವ ಪುರುಷಾರ್ಥಕ್ಕೆ ರೀ ನೀವೆಲ್ಲ ರಾಜಕಾರಣ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ನೀವು MLA ಆಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ ಅನ್ನುವ ಪ್ರಶ್ನೆ ಇದು ನನ್ನದಲ್ಲ. ಈ ಪ್ರಶ್ನೆ ಒಬ್ಬ ಜನಸಾಮಾನ್ಯನದ್ದು, ಪ್ರತಿಯೊಬ್ಬ ಓಟ್ ಹಾಕಿದನಲ್ಲ ಅವನದ್ದು. ಹೀಗಾಗಿ ಅದಕ್ಕೆ ಆರಂಭದಲ್ಲಿ ಹೇಳ್ತೀವಿ ರೀ, ರಾಜಕಾರಣ ಅಧಿಕಾರದ ಒಂದು ಮತ್ತಲ್ಲಿರೋದಷ್ಟೇ ಅಲ್ಲ, ಪ್ರಜೆಗಳ ಆಶೋತ್ತರಗಳಿಗೆ ದನಿ ಆಗಬೇಕು. ಇನ್ನು ಯಾವಾಗಲೇ ಬುದ್ಧಿ ಬರುತ್ತೆ ನಿಮಗೆ ಅನ್ನೋದು ಪ್ರಶ್ನೆಯಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್, ಹಿ ಈಸ್ ಆನ್ ಲೈವ್ ಚಾಟ್. ಎಸ್, ಸ್ಕ್ರೀನಲ್ಲಿ ರೆಡಿ ಇದ್ದಾರೆ. ಎಸ್ ಜೀವನ್, ತಮಗೆ ಮೊದಲು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಒಳ್ಳೆಯದಾಗಲಿ. ಹಾಗೆಯೇ ಥ್ಯಾಂಕ್ ಯು. ಅದರ ಜೊತೆಗೆ ನಮ್ಮ ಲೀಡರ್ಸ್ನ, ನಮ್ಮನ್ನು ಆಳುವಂಥ ನಾಯಕರು, ನೀವಂತೂ ದಿನನಿತ್ಯ ನೋಡ್ತಾ ಇರ್ತೀರಿ, ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ. ಈ ಕಾಂಟೆಕ್ಸ್ಟ್ಗೆ, ಈ ಮನಸ್ಥಿತಿಗೆ ಬರೀ ಪ್ರತಿಭಟನೆ, ಹೋರಾಟ ಇದೇ ಆಗ್ತಾ ಇದ್ದರೆ ನಿಜ ಅವ್ರ ಇಂಟೆನ್ಷನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇದರಿಂದ ಅನುಕೂಲ ಆಗ್ತಾ ಇದೆಯಾ? ನನ್ನ ಸ್ಟ್ರೈಟ್ ಕ್ವೆಶ್ಚನ್ ಟು ಯು, ಕ್ರಿಸ್ಪ್ ಆಗಿ, ಕ್ವಿಕ್ ಆಗಿ. ರಾಘವ್, ಈ ಒಂದು ಹೋರಾಟದ ವಿಚಾರದಲ್ಲಿ ಹೇಗೆ ಅಂದರೆ BJP ನಾಯಕರು ನಾವು ಗೆಲ್ತೀವಿ ಅನ್ನೋ ಈ ಒಂದು ರಾಜೀನಾಮೆಯನ್ನು ಕೊಡಿಸಿ ನಾವು ಗೆಲ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯದ ಜನರ ಬಗ್ಗೆ ಕಾಳಜಿಯನ್ನು ಬಿಟ್ಟು ಸದ್ಯ BJP ಅವರು ವರ್ತನೆ ಮಾಡ್ತಿರೋವಂಥದ್ದು. ಕಳೆದ 5 ದಿನಗಳಿಂದ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಈ ಒಂದು ಕಾಂಗ್ರೆಸ್ ಶಾಸಕರು ಈಗ ಹೇಳ್ತಿರೋದು ಬರದ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ನೀರಿಗೆ ತೊಂದರೆ ಆಗ್ತಿದೆ, ಸಮಸ್ಯೆ ಆಗ್ತಿದೆ, ಆ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಮಾತಾಡ್ತಿದ್ದಾರೆ. ಸಾಕಷ್ಟು ಜನ ಈಗ BJPಯಲ್ಲೂ ಕೂಡ ಸಾಕಷ್ಟು ಶಾಸಕರು ಈ ಒಂದು ವಿಚಾರವಾಗಿ, ಅಂದರೆ ಏನು ನಾಗೇಂದ್ರ ರಾಜೀನಾಮೆ ವಿಚಾರ ಬಿಟ್ಟು ಸದನ ಮುಂದುವರಿಲಿ, ನಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ತೊಂದರೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಇವತ್ತು ಏನು ಕಾಂಗ್ರೆಸ್ ನಾಯಕರು ಎಲ್ಲರೂ ಸೇರಿ ಒಂದು ಗಾಂಧಿ ಪ್ರತಿಮೆ ಬಳಿ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಕಳೆದ 5 ದಿನಗಳಿಂದ ಇವರು ಏನು ಯಾವುದೇ ರೀತಿಯಾದಂತಹ ಸದನ ನಡಲಿಕ್ಕೆ ಬಿಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಚರ್ಚೆಗೆ ಬಂದಿಲ್ಲ, ಕೇವಲ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ
ನಿನ್ನೆ ಕೂಡ ಶಾಸಕ ರಂಗನಾಥ್ ಹಾಗೂ ಸಂಗಮೇಶ್ ಅವರು ಏನು ಗಾಂಧಿ ಪ್ರತಿಮೆ ಬಳಿ ಕೂತ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಚಿವರಾದಂತಹ ಬಾಲಕೃಷ್ಣ ಅವರು ಅವರ ಮನವೊಲಿಸಿ ನಾಳೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಅವರು ಅವರಿಗೆ ಕರೆ ಮಾಡಿ ಹೇಳ್ತಾರಂತೆ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಅವರನ್ನು ಮನವೊಲಿಸಿ ಕರ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಎಲ್ಲ ಶಾಸಕರು, ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಏನೊಂದು ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು, ಸದನವನ್ನು ಮುಂದುವರಿಸಲಿಕ್ಕೆ ಬಿಡಿ, ಯಾವುದೇ ರೀತಿಯಂತಹ ನಮಗೆ ತೊಂದರೆ ಕೊಡಬೇಡಿ, ಚರ್ಚೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಶಾಸಕರು ಮನವೊಲಿಸ್ತಾ ಇರೋ ಅಂದರೆ BJP ಅವ್ರಿಗೆ ಹೇಳ್ತಿದ್ದಾರೆ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಂತಹ ಮನವಿಗೂ ಕಿವಿ ಕೊಡಲಿಲ್ಲ BJP ಅವರು. ನಾವು ಸದನ ಕೊನೆಯವರೆಗೂ ಹೋರಾಟವನ್ನು ಮಾಡ್ತೀವಿ, ರಾಜೀನಾಮೆ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ BJPಯ ಶಾಸಕರು, BJPಯ ನಾಯಕರು ಮಾಡ್ತಿರೋವಂಥದ್ದು. ಆದರೆ ಇಲ್ಲಿ ಇಷ್ಟೆಲ್ಲ ನೋಡಿದಾಗ ಏನು ರಾಜ್ಯದ ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಎಲ್ರಿಗೂ ಬರೋವಂಥದ್ದು ಸಹಜನೇ. ಯಾಕಂದರೆ ರಾಜ್ಯದ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ದಲೇ ಇವರ ಕಿತ್ತಾಟಗಳಿಗೆ ಒಂದು ಹೂಗುಡ್ಕೊಂಡು ರಾಜಕೀಯವನ್ನಷ್ಟೇ ಮಾಡ್ತಿದ್ರೆ ರಾಜ್ಯವನ್ನು ಹಿತವನ್ನು ಕಾಪಾಡೋದು ಯಾವಾಗ ಅನ್ನೋ ಒಂದು ಪ್ರಶ್ನೆಗಳು ಜನರಲ್ಲೂ ಉಟ್ಕೊಳ್ಳುತ್ತೆ, ನಮಗೂ ಉಟ್ಕೊಳ್ಳುತ್ತೆ ಆಬ್ವಿಯಸ್ಲಿ. ಯಾಕಂದರೆ ಜನರಿಗೆ ಈಗ ಒಂದು ನ್ಯಾಯ ಸಿಗಬೇಕಿದೆ, ಜನರುಗಳ ತೊಂದರೆಗಳು ಸದನದಲ್ಲಿ ಚರ್ಚೆ ಆಗಬೇಕಿದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಆಗುತ್ತೆ ಅಂತ ಸದ್ಯ ಕಾದು ನೋಡಬೇಕಾಗಿದೆ. ಗಾಡ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿಜ ಕಾದು ಕಬ್ಬಣ ಆಗಿದ್ದೀವಿ. ಕಾಯೋದಂದರೆ ಕಾಯುವಿಕೆ ಅಲ್ಲ, ಬಿಸಿಯಾಗಿದ್ದಾರೆ, ಕಾದು ಬಿಟ್ಟಿದ್ದಾರೆ. ಮಳೆಗಾಲದಲ್ಲೂ ಕಾಯ್ತಾರೆ, ಚಳಿಗಾಲದಲ್ಲೂ ಕಾಯ್ತಾರೆ, ಬೇಸಿಗೆ ಕಾಲದಲ್ಲೂ ಕಾಯ್ತಾರೆ. ಅಂದರೆ ಆ ಕಾವು, ಈ ರಾಜಕಾರಣ ಅನ್ನೋ ಶಬ್ದ ಕೇಳಿದ ತಕ್ಷಣ ಹಂಗಾಗ್ಬಿಟ್ಟಿದೆ. ಹೆಂಗೋ ಏನೋ ನಡ್ಕೊಂಡು ಹೋಗ್ತಾ ಇದೆ, ಅಧಿಕಾರಿಗಳು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಬಂದಂಗೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರ ಗಿಡವಾಣ ಏನಿರಲ್ಲ. ಓಕೆ, ದಿಸ್ ಈಸ್ ವಾಟ್ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಅವರಿದ್ದಾರೆ. ಓಕೆ ಲಕ್ಷ್ಮಮ್ಮ, ಅವ್ರಿಗೊಂಚೂರು ಒಳ್ಳೆ ಬುದ್ಧಿ ಕೊಡಿ. ಬರೀ ದುಡ್ಡಿನ ಜೊತೆಗೆ ಸಂಪತ್ತಿನ ರಾಣಿ. ನನಗೆ ನಿನ್ನೆ ನಾಗೇಶ್ ಗೌಡ್ರು ಹೇಳ್ತಾ ಇದ್ರು, ಸಂಪತ್ತಿನ ರಾಣಿ ಲಕ್ಷ್ಮಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು, ನಿಮಗೂ ಒಳ್ಳೆಯದಾಗಲಿ ಎಕ್ಸಿಕ್ಯೂಟಿವ್ ಎಡಿಟರ್ ನಾಗೇಶ್ ಗೌಡ್ರೆ. ಆಮೇಲೆ ನಿನ್ನೆ ಒಂದು ಪ್ರಶ್ನೆ ಕೇಳಿದೆ, ನೀವು ಈ ಪ್ರಶ್ನೆಗೆ ಆದರೆ ಉತ್ತರ ಕೊಡಿ. ಲಕ್ಷ್ಮಿಯ ವಾಹನ ಯಾವುದು ಗೊತ್ತಾ? ಗೊತ್ತಿಲ್ಲ. ಗೂಬೆ. ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಮಚಂದ್ರ ರಾಯರು. ನಾನು CEO ಸುಮಲತಾ ಮೇಡಮ್ ಕೇಳ್ತಾ ಇದ್ದೆ, ಅವ್ರಿಗೆ ಗೊತ್ತಾಗಿರ್ಲಿಲ್ಲ ಫಸ್ಟಿಗೆ, ಕನ್ಫ್ಯೂಷನ್ ಅಲ್ಲಿತ್ತು. ಆಮೇಲೆ ತಕ್ಷಣ ಹೇಳಿದ್ದು ರಾಮಚಂದ್ರ ರಾಯರು ನಮಗೆ ಹೇಳಿದರು, ಸರಿಯಾದ ಉತ್ತರ ಹೇಳಿದ್ರು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೇದಾಗಲಿ, ಇನ್ನು ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಲಿ. ಥ್ಯಾಂಕ್ ಯು ಸೋ ಮಚ್.